ರಾಮ ರಾಮ ಗುಣ ಸೇಮ ರಾಮ ರಾಮ ಗುಣ ಸೇಮ. ಶ್ರೀಮತೆ ರಾಮಾನುಜಾಯ ನಮಃ. ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿಕೋಕಿಲಂ. ಪುಣ್ಯಾಂಭೋಜ ವಿಕಾಸಾಯ ಪಾಪಧ್ವಾಂ ತಕ್ಷಯಾಯ ಚ ಶ್ರೀಮಾನ್ ಆವಿರಭೂದ್ಭೂಮೌ ರಾಮಾನುಜದಿವಾಕರಃ ತೃಣೀಕೃತವಿರಂಚಾದಿನಿರಂಕುಶವಿಭೂತಯಃ ರಾಮಾನುಜಪದಾಂಭೋಜ ಸಮಾಶ್ರಯಣ ಶಾಲಿನಃ. ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನೇ ಯಶ್ರುತಿಸ್ಮೃತಿಸೂತ್ರಾಣಾಂ ಅಂತರ್ಜರಮಶೀಷಮತ್. ಶ್ರೀ ರಾಮಾಯಣದಲ್ಲಿ ಅತ್ಯಂತ ಚಿಕ್ಕ ಚೊಕ್ಕ ಪಾತ್ರ ಅಂದರೆ ಶಬರಿದು. ಶಬರಿ ನಮ್ಮ ಕರ್ನಾಟಕದವಳು ಅಂದರೆ ನಮಗೆಲ್ಲ ಹೆಮ್ಮೆ ಆಗುತ್ತೆ. ಕರ್ನಾಟಕದ ಕಿಷ್ಕಿಂಧೆಯಲ್ಲಿ ಅವಳ ವಾಸಸ್ಥಾನ ಗುಹೆ. ರಾಮಾಯಣದಲ್ಲಿ ಕಿಷ್ಕಿಂಧೆ ಇದೆಯಲ್ಲ, ಅದು ಮಧ್ಯಮಣೀಯ ಸ್ಥಾನದಲ್ಲಿದೆ. ರಾಮಾಯಣದ ಬಹು ಮುಖ್ಯವಾದಂತಹ ಸಂಗತಿಗಳೆಲ್ಲ ಈ ಕಿಷ್ಕಿಂಧ ಕಾಂಡದಲ್ಲಿ ಅಡಗಿದೆ. ಅದಕ್ಕೆ ಇದೊಂದು ರೀತಿಯ ಒಳ್ಳೆಯ ತಿರುವು ಸಿಗುತ್ತೆ ರಾಮಾಯಣಕ್ಕೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಶ್ರೀ ವೈಷ್ಣವ ಸಿದ್ಧಾಂತದ ರಹಸ್ಯ ಸಾರ ವೈಶಿಷ್ಟ್ಯತೆಯನ್ನು ಶಬರಿ ಮೋಕ್ಷ ಪ್ರಕಾಶಗೊಳಿಸ್ತಾ ಇದೆ. ಆಚಾರ್ಯರ ಅಭಿಮಾನವೇ ಉತ್ತಾರಕ ಅಂತ ಹೇಳ್ತಾರೆ ಸ್ವಾಮಿ ಪಿಳ್ಳಿಲೋಕಾಚಾರ್ಯರು. ಶಬರಿ ಇದಕ್ಕೆ ಜ್ವಲಂತವಾದಂಥ ಸಾಕ್ಷಿ. ಸ್ವಾಮಿ ರಾಮಾನುಜರ ಚಿಂತನೆಯಂತೆ ಧಾರ್ಮಿಕರಾಗಲು ಯಾರಿಗೂ ಯಾವ ಜಾತಿ ಅಡಚಣೆ ಇರೋದಿಲ್ಲ ಎಂಬುದನ್ನು ಶಬರಿ ತನ್ನ ಪಾತ್ರದಲ್ಲಿ ತುಂಬ ಸ್ಪಷ್ಟವಾಗಿ ವ್ಯಕ್ತಪಡಿಸಿದ್ದಾಳೆ. ವಾಲ್ಮೀಕಿ ಮಹರ್ಷಿ ಶ್ರೀ ರಾಮಾಯಣದಲ್ಲಿ ಶಬರಿಯನ್ನು ಸಿದ್ಧ, ಸಂಶ್ರಿತ ವ್ರತ, ಚಾರುಭಾಷಿಣಿ, ತಾಪಸಿ, ವೃದ್ಧ ಇತ್ಯಾದಿ ವಿವರಣೆಗಳಿಂದ ಕರೆದಿದ್ದಾರೆ. ಇದರಿಂದ ಆ ಶಬರಿಯ ವಿಶೇಷತೆ ಅದರಲ್ಲಿ ಗೊತ್ತಾಗುತ್ತೆ. ಶಬರಿ ಯಾವ ಕರ್ಮಯೋಗ, ಜ್ಞಾನಯೋಗ, ಭಕ್ತಿಯೋಗ ಯಾವುದನ್ನೂ ತಿಳಿದಿಲ್ಲ. ಅವಳಿಗೆಲ್ಲ ತಿಳಿದಿದ್ದು ಒಂದೇ, ಆಚಾರ್ಯರ ಸೇವೆ, ಆಚಾರ್ಯ ನಿಷ್ಠೆ. ಶರಣಾಗತಿಯನ್ನೇ ಸಾಂಗವಾಗಿ ಅನುಷ್ಠಾನ ಮಾಡಿದ್ಲು. ಆಚಾರ್ಯನಿಗೆ ಅನವರತ ಸೇವೆ ಮಾಡಿದ್ಲು. ಆಚಾರ್ಯನ ಕೃಪೆಗೆ ಪಾತ್ರ ಆದರು. ಕೊನೆಯಲ್ಲಿ ಆಚಾರ್ಯರು ಹೇಳಿದ್ರು, ನೋಡು ರಾಮ ಬರ್ತಾನೆ, ರಾಮ ದರ್ಶನ ಮಾಡಿ ನೀನು ಮೋಕ್ಷಕ್ಕೆ ಹೋಗು ಅಂದರು. ಅಕ್ಷರಶಃ ಶಬರಿ ನಮ್ಮ ಶ್ರೀ ವೈಷ್ಣವ ತತ್ವವನ್ನು ಪಾಲಿಸಿದ್ಲು. ಇಂದಿನ ಶಬರಿ ಮೋಕ್ಷಕ್ಕೆ ನಮ್ಮ ಶ್ರೀಮಠದ ಶಿಷ್ಯೆಯಾದಂತಹ ವಿದುಷಿ ನೀಲಾ ರಾಮಾನುಜಂ ನಿಮಗಾಗಿ ಕಾದಿರುವಳು ಶಬರಿ ರಾಮ ಬರುವನೆಂದು ಅದನ್ನು ಈಗ ಹಾಡ್ತಾರೆ. ಕಾದಿರುವಳು ಶಬರಿ, ಕಾದಿರುವಳು ಶಬರಿ, ರಾಮ ಬರುವನೆಂದು. ಕಾದಿರುವಳು ಶಬರಿ, ರಾಮ ಬರುವನೆಂದು. ತನ್ನ ಪೂಜೆಗೊಡುವನೆಂದು ಕಾದಿರುವಳು ಶಬರಿ, ರಾಮ ಬರುವನೆಂದು. ತನ್ನ ಪೂಜೆಗೊಡುವನೆಂದು ಶಬರಿ ಕಾದಿರುವಳು. ವನವನವ ಸುತ್ತಿ ಸುಳಿದು ತರುವನೋ ಅಲೆದು ತಿರಿದು. ವನವನವ ಸುತ್ತಿ ಸುಳಿದು ತರುವನೋ ಅಲೆದು ತಿರಿದು. ಬಿರಿಬೂಗಳು ಆಯ್ದು ತಂದು ತನಿವಣ್ಗಳ ಆಯ್ದು ತಂದು. ಬಿರಿಬೂಗಳ ಆಯ್ದು ತಂದು ತನಿವಣ್ಗಳ ಆಯ್ದು ತಂದು. ಕಾದಿರುವಳು ಶಬರಿ, ರಾಮ ಶ್ರೀರಾಮ ಬರುವನೆಂದು. ಕೋಳ
ಕೊಳದಲ್ಲಿ ಮುಳುಗಿ ಮಿಂದು ಬಿಳಿನಾರು ಮುಡಿಯನುಟ್ಟು ಕೊಳದಲ್ಲಿ ಮುಳುಗಿ ಮಿಂದು ಬಿಳಿನಾರು ಮುಡಿಯನುಟ್ಟು ತಲೆವಾಗಿಲಿಂಗೆ ಬಂದು ಹೊಸತಿಲಲಿ ಕಾದು ನಿಂದು ತಲೆವಾಗಿಲಿಂಗೆ ಬಂದು ಹೊಸತಿಲಲಿ ಕಾದು ನಿಂದು ಕಾದಿರುವಳು ಶಬರಿ ರಾಮ ಬರುವನೆಂದು ಕಾದಿರುವಳು ಶಬರಿ ರಾಮ ಬರುವನೆಂದು. ಬಾರಾಮ ಬಾರ ಬಾರ ಬಾರಾಮ ಬಾರ ಬಾರ ಬಡವರನು ಕಾಯು ಬಾರ ಬಾರಾಮ ಬಾರ ಬಾರ ಬಡವರನು ಕಾಯು ಬಾರ ಕಂಗಾಣದಿವರ ಪ್ರೇಮ ನುಡಿಸೋತ ಮೂಕ ಪ್ರೇಮ ಕಂಗಾಣದಿವರ ಪ್ರೇಮ ನುಡಿಸೋತ ಮೂಕ ಪ್ರೇಮ ಕಾದಿರುವುದು ಜನವು ರಾಮ ಬರುವನೆಂದು ಕಾದಿರುವುದು ಜನವು ರಾಮ ಬರುವನೆಂದು ತಮ್ಮ ಪೂಜೆಗೊಳ್ಳುವನೆಂದು ಕಾದಿರುವುದು ಜನವು ರಾಮ ಬರುವನೆಂದು ರಾಮ ರಾಮ ಶ್ರೀರಾಮ ಶ್ರೀರಾಮ ಜಯ ರಾಮ 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 ಶ್ರೀರಾಮ ಜಯ ರಾಮ. ಈ ಶಬರಿ ಸನ್ಯಾಸಿನಿ, ತಪಸ್ವಿನಿ, ನಾರು ಮಡಿ ಉಟ್ಟುಕೊಂಡು ಒಂದು ಕಾಡಿನಲ್ಲಿ ವಾಸ ಮಾಡ್ತಾ ಇದ್ದಾಳೆ. ಮಳೆ, ಚಳಿ, ಬಿಸಿಲು ಎಲ್ಲದರಿಂದ ತನ್ನ ಶರೀರವನ್ನು ಅದಕ್ಕೆ ಒಡ್ಕೊಂಡು ಕೃಷಿಲಾಗ್ಬಿಟ್ಟಿದ್ದಾಳೆ. ಕೇವಲ ಗೆಡ್ಡೆ, ಗೆಣಸು, ಹಣ್ಣು, ಹಂಪಲ ಮಾತ್ರ ಸೇರಿಸ್ಕೊಂಡು ಅತ್ಯಂತ ಸಾತ್ವಿಕವಾದಂಥ ಜೀವನವನ್ನು ನಡೆಸ್ತಾ ಇದ್ದಾಳೆ. ಶಬರಿಯ ಜೀವನದ ಉದ್ದೇಶ ಒಂದೇ ಒಂದು, ಆಚಾರ್ಯ ಸೇವೆ, ಇನ್ನೊಂದು ರಾಮ ಲಕ್ಷ್ಮಣರಿಗೆ ಆತಿಥ್ಯ ಮಾಡೋದು. ಕಬಂದ ಹೇಳಿದಂತೆ ರಾಮ ಲಕ್ಷ್ಮಣರು ಪಂಪಾ ಸರೋವರದ ಕಡೆ ಬರ್ತಾ ಇದ್ದಾರೆ. ಮತಂಗವನಕ್ಕೆ ಪ್ರವೇಶ ಮಾಡಿದ್ರು. ಅತ್ಯಂತ ಪ್ರಶಾಂತವಾದಂತಹ ಪ್ರದೇಶ. ಎಷ್ಟೇ ಆದರೂ ಮತಂಗ ಮಹರ್ಷಿಗಳು ಅಲ್ಲಿ ಅನೇಕ ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಅವರ ತಪಸ್ಸಿನ ಫಲ ಅಲ್ಲೆಲ್ಲ ಪ್ರಕಟ ಆಗ್ತಾ ಇದೆ. ಅಲ್ಲಿ ಮೃಗಗಳು, ಪಕ್ಷಿಗಳು ಸ್ವೇಚ್ಛೆಯಾಗಿ ಸಂತೋಷವಾಗಿ ವಿಹರಿಸ್ತಾ ಇದೆ. ಅಲ್ಲಿಂದ ಅವರು ಶಬರಿಯ ಆಶ್ರಮಕ್ಕೆ ಬಂದರು. ರಾಮ ಲಕ್ಷ್ಮಣರು ತನ್ನ ಆಶ್ರಮಕ್ಕೆ ಬಂದಿದ್ದನು ಶಬರಿಗೆ ಪರಮಾನಂದ ಆಯಿತು. ಅದೆಷ್ಟು ವರ್ಷಗಳ ತಪಸ್ಸು, ಕನಸು ಇವತ್ತು ನನಸಾಯಿತು ಅಂತ ಶಬರಿ ಆನಂದ ಬಾಷ್ಪವನ್ನು ಸುರಿಸಿದ್ಲು. ಅವಳು ಹೇಳ್ತಾಳೆ, ಚಕ್ಷುಷಾ ತವ ಸೌಮ್ಯೇನ ಪೂತಾಸ್ಮಿ ರಘುನಂದನ. ರಾಮ, ನಿನ್ನ ನಿರ್ಹೇತುಕ ಕಟಾಕ್ಷದಿಂದ ನಾನು ಪುನೀತಳಾದೆ ಅಂತಾಳೆ. ಎಂತಹ ಮಾತುಗಳು ನೋಡಿ. ಶಬರಿ ಶ್ರೀರಾಮನಿಗೆ ಅಗ್ಯ ಪಾದ್ಯ ಆಚಮನಗಳನ್ನೆಲ್ಲ ಶಾಸ್ತ್ರೋಕ್ತವಾಗಿ ನೀಡಿದ್ಲು. ನಂತರ ರಾಮ ಅವಳ ಕುಶಲ ಪ್ರಶ್ನೆಯನ್ನೆಲ್ಲ ಕೇಳ್ತಾನೆ. ನಿನ್ನ ತಪಸ್ಸೆಲ್ಲ ಹೇಗೆ ಸಾಗ್ತಾ ಇದೆ, ನೀನು ಏನು ಮಾಡ್ತಾ ಇದೀಯಾ ಅಂತೆಲ್ಲ ಕೇಳ್ತಾನೆ. ಆಮೇಲೆ ರಾಮ ತಾನೆ, ಶಬರಿ, ನಿನ್ನ ಆಶ್ರಮವನ್ನೆಲ್ಲ ನಾನು ನೋಡಬೇಕು, ನನಗೆ ಎಲ್ಲ ನಿನ್ನ ಆಶ್ರಮವನ್ನೆಲ್ಲ ತೋರಿಸು ಅಂತಾನೆ. ಶಬರಿ ತನ್ನ ಆಶ್ರಮವನ್ನೆಲ್ಲ ವಿವರವಾಗಿ ತೋರಿಸ್ತಾ ಇರ್ತಾಳೆ. ಅಗ್ನಿ ಕಾರ್ಯ ಮಾಡ್ತಾ ಇದ್ದಂಥ ಅಗ್ನಿಶಾಲೆ,
ಮತಂಗ ಮಹರ್ಷಿಗಳು ಎಲ್ಲಿ ಯಾಗ ಮಾಡ್ತಾ ಇದ್ರೋ ಆ ಜಾಗವನ್ನು ತೋರಿಸ್ತಾರೆ. ಆ ಯಜ್ಞ ವೇದಿಕೆಯಲ್ಲಿ ಇವತ್ತಿಗೂ ಆ ಅಗ್ನಿ ಪ್ರಜ್ವಲಿಸ್ತಾ ಇದೆ. ಅದನ್ನು ರಾಮ ನೋಡಿದ್ರು, ಅವರಿಗೆ ಆನಂದ ಆಯಿತು. ಆಮೇಲೆ ಶಬರಿ ಹೇಳ್ತಾಳೆ, ನೋಡು ರಾಮ, ನಾನು ನಿನಗೋಸ್ಕರ ಒಳ್ಳೆಯ ಫಲಗಳನ್ನೆಲ್ಲ ಸಂಗ್ರಹ ಮಾಡಿದ್ದೀನಿ, ನೀನು ಇದನ್ನು ಸ್ವೀಕರಿಸಬೇಕು ಅಂತ ಹೇಳ್ತಾಳೆ. ತಾನು ಸಂಗ್ರಹಿಸಿದಂಥ ಉತ್ತಮವಾದ ಫಲಗಳನ್ನೆಲ್ಲ ರಾಮನಿಗೆ ಕೊಡ್ತಾಳೆ. ಆ ಫಲಗಳೆಲ್ಲ ತುಂಬ ರುಚಿಯಾಗಿತ್ತು, ಮಧುರವಾಗಿತ್ತು. ಇಲ್ಲಿ ವಾಲ್ಮೀಕಿ ಶಬರಿಯ ಪೂಜಿತಃ ಸಮ್ಯಕ್ ಎಂದಿದ್ದಾರೆ. ರಾಮ ಶಬರಿಯಿಂದ ಚೆನ್ನಾಗಿ ಪೂಜಿಸಲ್ಪಟ್ಟ ಅಂತ ಅರ್ಥ. ಈ ಸಮ್ಯಕ್ ಅನ್ನುವಂಥ ಪದಕ್ಕೆ ನಮ್ಮ ಆಚಾರ್ಯರುಗಳು ವಿಪುಲವಾದಂತಹ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಸಮ್ಯಕ್ ಅಂದರೆ ಆಚಾರ್ಯ ನಿಷ್ಠೆ ಇರುವಂತಹ ಶಬರಿಯಿಂದ ರಾಮ ಪೂಜೆಯನ್ನು ಸ್ವೀಕರಿಸಿದ. ಶಬರಿಗೆ ಆಚಾರ್ಯ ನಿಷ್ಠೆ ಇದ್ದಿದ್ದರಿಂದನೇ ರಾಮ ತಾನಾಗಿಯೇ ಬಂದು ಶಬರಿಯನ್ನು ಅನುಗ್ರಹಿಸಿದ. ರಾಮ ಲಕ್ಷ್ಮಣರನ್ನು ಯಥಾವಿಧಿಯಾಗಿ ಶಬರಿ ಪೂಜಿಸ್ತಾಳೆ. ಶಬರಿ ಹೇಳ್ತಾಳೆ, ರಾಮ, ನನ್ನ ಜೀವಿತ ಸಾರ್ಥಕ ಆಯ್ತಪ್ಪ, ಸಫಲ ಆಯಿತು. ಗುರುಗಳಾದಂಥ ಮತಂಗ ಮಹರ್ಷಿಗಳು ಬ್ರಹ್ಮಲೋಕಕ್ಕೆ ಹೋಗುವಾಗ ನನ್ನ ಹತ್ರ ಹೇಳಿದ್ರು, ರಾಮ ಬರ್ತಾನೆ, ಅವನನ್ನು ಸಂದರ್ಶಿಸು, ಅವನಿಗೆ ಆತಿಥ್ಯ ಮಾಡು ಅಂತ. ಅದರಂತೆ ನೀನು ಬಂದೆ, ನಿನ್ನ ದರ್ಶನ ಮಾಡಿದೆ, ನನ್ನಲ್ಲಿದ್ದಂಥ ಫಲಗಳನ್ನೆಲ್ಲ ನಿನಗೆ ಕೊಟ್ಟೆ. ರಾಮ, ನಿನ್ನನ್ನು ನೋಡೋದಕ್ಕೋಸ್ಕರ ನಾನು ಇಷ್ಟು ದಿವಸ ನಾನಿಲ್ಲಿ ಜೀವಿಸಿದ್ದೆ. ಈಗ ನನ್ನ ಜೀವನ ಸಾರ್ಥಕ ಆಯಿತು, ಇನ್ನು ನನ್ನ ಸ್ಥಾನಕ್ಕೆ ಹೋಗ್ತೇನೆ, ಅಪ್ಪಣೆ ಕೊಡು ಅಂತ ರಾಮ ಲಕ್ಷ್ಮಣರಿಗೆ ಪ್ರದಕ್ಷಿಣೆ ಮಾಡಿ ಕೈ ಮುಗಿದು ಅವಳು ಚಿತೆಯನ್ನು ಸಿದ್ಧಪಡಿಸ್ಕೊಳ್ತಾಳೆ. ಅವಳು ಮುಂದುವರೆದು ಹೇಳ್ತಾಳೆ, ಅಕ್ಷಯಾನ್ ಲೋಕಾನ್ ಗಮಿಷ್ಯಾಮಿ. ಶಬರಿ ಹೇಳ್ತಾಳೆ, ನಾನು ಇನ್ನೂ ಉತ್ತಮವಾದಂಥ ಲೋಕಕ್ಕೆ ಹೋಗ್ತೀನಿ, ನಾನು ಇಲ್ಲಿ ಮತ್ತೆ ಬಾರದಂತಹ ಲೋಕಕ್ಕೆ ಹೋಗ್ತೀನಿ. ಇದನ್ನು ಗೋವಿಂದರಾಜರು ತುಂಬ ಸ್ಪಷ್ಟವಾಗಿ ಇಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ನಾನು ಆಚಾರ್ಯರ ತಿರುವಡಿಗಳನ್ನು ಆಶ್ರಯಿಸಿ ಹೋಗ್ತೀನಿ. ನೋಡಿ ಎಂಥ ಮಾತು! ಪ್ರತ್ಯಕ್ಷವಾಗಿ ರಾಮ ಅಲ್ಲಿ ನಿಂತಿದ್ದಾನೆ. ಅವಳು ಹೇಳಿದ್ದು, ನಾನು ಆಚಾರ್ಯರ ತಿರುವಡಿಗಳನ್ನು ಆಶ್ರಯಿಸ್ತೀನಿ, ಆಚಾರ್ಯರ ತಿರುವಡಿಗಳಿಗೆ ನಾನು ಹೋಗ್ತೀನಿ ಅಂತ ಹೇಳಿದ್ಲು. ಎಂಥ ಮಾತು ನೋಡಿ! ಇದು ರಾಮ ಹೇಳಿದ, ನೀನು ನನ್ನನ್ನು ಭಕ್ತಿಯಿಂದ ಆರಾಧಿಸಿದೀಯಾ, ನಿನ್ನಿಷ್ಟದಂತೆ ನೀನು ಆಚಾರ್ಯರ ಶ್ರೀಪಾದಗಳನ್ನು ಹೋಗಿ ಸೇರ್ಕೋ ಅಂತ ಹೇಳ್ತಾನೆ. ಆಗ ಶಬರಿ ರಾಮನಿಂದ ಅನುಗ್ರಹ ಪಡೆದ್ಲು, ಧನ್ಯಲಾದ್ಲು. ಶಬರಿ ಏನು ಮಾಡಿದ್ಲು ಅಂದರೆ, ಒಣಗಿದ ಕಟ್ಟಿಗೆಗಳಿಂದೆಲ್ಲ ತನ್ನ ಚಿತೆಯನ್ನು ತಾನೇ ಸಿದ್ಧಪಡಿಸ್ಕೊಂಡ್ಲು, ತಾನೇ ಅಗ್ನಿಸ್ಪರ್ಶ ಮಾಡಿಕೊಂಡ್ಲು, ತಾನೇ ಅದರ ಮೇಲೆ ಹತ್ತಿ ಕುಳಿತು ಶ್ರೀರಾಮನಿಗೆ ಕೈ ಮುಗಿಯುತ್ತಾ ಶರೀರ ತ್ಯಾಗವನ್ನು ಮಾಡ್ತಾಳೆ. ಅಗ್ನಿ ಅದನ್ನು ಒಣಗಿದ ಬಡಕಲು ಶರೀರವನ್ನು ಕ್ಷಣ ಮಾತ್ರದಲ್ಲಿ ಸುಟ್ಟಾಕ್ಬಿಡುತ್ತೆ. ವೃದ್ಧೆಯ ಜಡೆಯೆಲ್ಲ ಗಂಟಾಗಿದ್ದೆಲ್ಲ ಚೀರ ಕೃಷ್ಣಾಜಿನಗಳೆಲ್ಲ ಧರಿಸಿದವಳು ಅಗ್ನಿಯಲ್ಲಿ ಆತ್ಮಸಮರ್ಪಣೆ ಮಾಡಿಕೊಳ್ತಾಳೆ. ಆ ಸುಟ್ಟ ಶರೀರದೊಂದಿಗೆ ಒಂದು ದಿವ್ಯವಾದಂಥ ಆಕೃತಿ ಜ್ವಲಿಸುವ ಅಗ್ನಿ ವರ್ಣದಂತೆ ಮೇಲಕ್ಕೆ ಬರುತ್ತೆ. ದಿವ್ಯ ಮಾಲಾನಗಳನ್ನೆಲ್ಲ ಧರಿಸ್ಕೊಂಡಿದ್ದಾಳೆ, ದಿವ್ಯ ವಸ್ತ್ರಗಳನ್ನೆಲ್ಲ ಧರಿಸ್ಕೊಂಡಿದ್ದಾಳೆ. ಅತ್ಯಂತ ಪ್ರಿಯವಾದಂಥ ರೂಪ. ತಾನು ಮೇಲೇಳುತ್ತಾ ಅಂತರಿಕ್ಷವನ್ನೆಲ್ಲ ತನ್ನ ಆ ಶರೀರದ ಕಾಂತಿಯಿಂದ ಬೆಳಗ್ತಾ ಮೇಲೆ ಮೇಲೆ ಹೋಗ್ತಾಳೆ. ಭಗವಂತನಲ್ಲಿ ಹೇಗಿದ್ರು ಶರಣಾಗತಿ ಮಾಡಿಬಿಟ್ಟಿದ್ದಾಳಲ್ಲ, ಅವಳು ಪುಣ್ಯಲೋಕವನ್ನು ಹೋಗಿ ಸೇರ್ತಾಳೆ. ಶಬರಿಯ ಮೋಕ್ಷ ಇಷ್ಟು ಆನಂದದಾಯಕವಾದಂಥದ್ದು. ಇಲ್ಲಿ ನಮ್ಮ ಶ್ರೀ ವೈಷ್ಣವ ತತ್ವದ ಅನೇಕ ರಹಸ್ಯಾರ್ಥಗಳನ್ನು ನಮ್ಮ ಆಚಾರ್ಯರುಗಳೆಲ್ಲ ವಿವರಿಸಿ ಹೇಳಿದ್ದಾರೆ. ಒಂದು ರೀತಿಯಲ್ಲಿ ರಾಮಾವತಾರದ ರಹಸ್ಯವನ್ನೇ ಅರಣ್ಯಕಾಂಡದಲ್ಲಿ ಅಡಗಿಸಿದ್ದಾರೆ. ಯಾಕೆಂದರೆ ರಾಮ ಪರತತ್ವ ಸ್ವರೂಪಿ ಅನ್ನೋದನ್ನು ಈ ಅರಣ್ಯಕಾಂಡದಲ್ಲಿ ನಾವು ನೋಡ್ತೀವಿ. ಅರಣ್ಯಕಾಂಡದಲ್ಲಿ ವಾಲ್ಮೀಕಿ ರಾಮನ ದೃಢವಾದಂತಹ ವ್ರತವನ್ನು, ಶರಣಾಗತ ರಕ್ಷಣೆಯನ್ನು ಎಲ್ಲದನ್ನು ವಿವರಿಸಿದ್ದಾರೆ. ಅದರಿಂದ ಅರಣ್ಯಕಾಂಡ ಒಂದು ರೀತಿಯಲ್ಲಿ ರಾಮನ ದರ್ಶನ ನಮಗೆ ಅನಂತವಾಗಿ ಆಗುವಂತಹ ಜಾಗ ಇದು. ಶಬರಿ ಮೋಕ್ಷದ ಪ್ರಕರಣದಲ್ಲಿ ವಿಶಿಷ್ಟಾದ್ವೈತ ಸಿದ್ಧಾಂತದ ವೈಶಿಷ್ಟ್ಯ ಪ್ರಕಾಶವಾಗಿ ಕಾಣುತ್ತೆ. ಆಳ್ವಾರರುಗಳು, ಆಚಾರ್ಯರುಗಳು ಈ ಪ್ರಕರಣವನ್ನು ತಮ್ಮ ಪ್ರಭಾವಯುತವಾದಂತಹ ವ್ಯಾಖ್ಯಾನದಿಂದ ಮಾಡಿದ್ದಾರೆ. ಮೊದಲೇ ಹೇಳಿದಂತೆ ಶಬರಿ ಆಚಾರ್ಯನಿಷ್ಠಳು, ಮತಂಗ ಮಹರ್ಷಿಗಳನ್ನು ಅನವರತ ಸೇವಿಸ್ತಾ ಇದ್ದವಳು. ಆಚಾರ್ಯ ನಿಷ್ಠರಾದವರಿಗೆ
ಭಗವಂತ ತಾನೇ ಬಂದು ಅನುಗ್ರಹಿಸ್ತಾನೆ. ಇಲ್ಲಿ ನೋಡಿ, ಶಬರಿ ಆಚಾರ್ಯ ನಿಷ್ಠೆಯಿಂದ ಕುಡಿದಂಥವಳು, ರಾಮನೇ ಬಂದು ಶಬರಿಯನ್ನು ಅನುಗ್ರಹಿಸ್ದ. ವೇದಾಂತ ದೇಶಿಕರು ಬಹಳ ರಮ್ಯವಾಗಿದ್ದನ್ನು ಹೇಳ್ತಾರೆ. ಆಚಾರ್ಯ ನಿಷ್ಠೆ ಇರೋವರಿಗೆ ಮೋಕ್ಷ ತಾನಾಗಿಯೇ ಲಭಿಸುತ್ತೆ, ಅದನ್ನು ಪರಮಾತ್ಮ ಕೊಡಬೇಕಾಗಿಲ್ಲ. ರಾಮ ಜಟಾಯುವಿಗೆ, ಶರಭಂಗನಿಗೆ, ಕಬಂಧನಿಗೆಲ್ಲ ಮೋಕ್ಷ ಕೊಟ್ಟ. ಆದರೆ ಈ ಶಬರಿಯ ಮೋಕ್ಷದ ಸಂದರ್ಭದಲ್ಲಿ ರಾಮ ಸಾಕ್ಷಿಭೂತನಾಗಿದ್ದ ಅಷ್ಟೇ. ಅವನು ನೋಡ್ದ, ಶಬರಿ ಮೇಲೆ ಹೋಗ್ತಾ ಇದ್ದನ್ನು ನೋಡ್ದ. ಅದಕ್ಕೆ ಹೋಗುವಾಗ ಶಬರಿ ಹೇಳಿದ್ಲು, ನನ್ನ ಆಚಾರ್ಯರ ತಿರುಡಿಗಳನ್ನು ನಾನು ಆಶ್ರಯಿಸಿ ಹೋಗ್ತಾ ಇದ್ದೀನಿ ಅಂತ. ಇದು ವಿಶಿಷ್ಟಾದ್ವೈತ ಸಿದ್ಧಾಂತದ ಸಾರ. ತನ್ನ ಆಚಾರ್ಯ ನಿಷ್ಠೆಯ ಪ್ರಭಾವದಿಂದಲೇ ಅವಳು ಮೋಕ್ಷಕ್ಕೆ ಹೋಗಲು. ರಾಮ ಸಾಕ್ಷಿಯಾಗಿ ನಿಂತು ನೋಡ್ದ. ಅದಕ್ಕೋಸ್ಕರನೇ ಆಚಾರ್ಯ ನಿಷ್ಠೆ ಅನ್ನುವಂಥದ್ದು ಎಷ್ಟು ಬಲವಾದುದು, ಅದು ನಮ್ಮ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಎಷ್ಟು ವ್ಯಾಪಕವಾಗಿ ಎಲ್ಲ ಕಡೆ ನಾವು ಅದನ್ನು ನೋಡ್ತೀವಿ. ಮತಂಗ ಮಹರ್ಷಿಗಳು ಬ್ರಹ್ಮಲೋಕವನ್ನು ಸೇರಿದ ಮೇಲೆ ಶಬರಿ ಅಲ್ಲೊಂದು ಸಣ್ಣ ಗುಹೆಯಲ್ಲಿ ವಾಸ ಮಾಡ್ತಾಳೆ. ಆ ಗುಹೆಯ ಬಳಿ ಒಂದು ಪುಷ್ಕರಣಿ ಇದೆ, ಅದೇ ಪಂಪಾ ಸರೋವರ. ಆ ಗುಹೆ ಈಗಲೂ ಇದೆ. ಹೋದ ಬಾರಿ ನಾವು ಕಿಷ್ಕಿಂಧೆ ಯಾತ್ರೆ ಮಾಡಿದಾಗ ಆ ಗುಹೆಯನ್ನೆಲ್ಲ ನೋಡ್ಕೊಂಡು ಬಂದವು. ಈ ಸಂದರ್ಭದಲ್ಲಿ ನಮ್ಮ ಆತ್ಮೀಯರಾದಂತಹ ರಾಮಾಯಣಾಚಾರ್ಯರೆಂದು ಖ್ಯಾತರಾದಂತಹ KS ನಾರಾಯಣಾಚಾರ್ಯರ ರಾಮಾಯಣ ಪಾತ್ರ ಪ್ರಪಂಚವನ್ನು ನಾನು ಉಲ್ಲೇಖ ಮಾಡಲೇಬೇಕು. ನಾನು ಕಿಷ್ಕಿಂಧೆ ಯಾತ್ರೆ ಮಾಡುವಾಗ ಈ ಗ್ರಂಥವನ್ನು ಕೈಯಲ್ಲಿ ತಗೊಂಡು ಹೋಗಿದ್ದೆ. ಆ ಎಲ್ಲ ಜಾಗಗಳನ್ನು ನಾನು ನೋಡ್ತಾ ಇದ್ದೆ. ಈ ಗುಹೆಯ ಪಕ್ಕದಲ್ಲೇ ಒಂದು ಲಕ್ಷ್ಮಿಯ ದೇವಸ್ಥಾನ ಇದೆ. ಅದನ್ನೆಲ್ಲ ನೋಡಿದಾಗ ನಾವೆಲ್ಲ ತ್ರೇತಾಯುಗಕ್ಕೆ ಹೋದಂತಹ ಭಾವನೆ ನನ್ನಲ್ಲಿ ಬಂತು. ಇದೇ ನಾರಾಯಣಾಚಾರ್ಯರು ಒಂದು ಮಾತು ಹೇಳ್ತಾರೆ ಶಬರಿಯ ಜೀವನದ ಬಗ್ಗೆ. ಅದು ನಮ್ಮೆಲ್ಲರಿಗೂ ಒಂದು ರೀತಿ ಆದರ್ಶಪ್ರಾಯವಾದಂಥದ್ದು. ನಮಗೆ ಯಾವ ತತ್ವದಲ್ಲೂ ನಿಖರವಾದಂತಹ ನಂಬಿಕೆ ಇಲ್ಲ. ನಾವು ಮಠ, ದೇವಾಲಯ ಎಲ್ಲ ಕಡೆ ಹೋಗ್ತೀವಿ, ದೇವರ ದರ್ಶನ ಮಾಡ್ತೀವಿ, ಎಲ್ಲರ ಜೊತೆ ಓಡಾಡ್ತೀವಿ, ನಮಗೆ ಬೇಕಾದ್ದನ್ನೆಲ್ಲ ನಾವು ನಮಗೆ ಅನುಕೂಲವಾದನ್ನೆಲ್ಲ ಮಾಡ್ಕೊಳ್ತೀವಿ. ಇಷ್ಟೆಲ್ಲ ಇದ್ದರೂ ನಮಗೆ ಒಮ್ಮೊಮ್ಮೆ ಬೇಸರ ಆಗುತ್ತೆ. ತುಂಬ ಬೇಸರ ಆಗಿಬಿಟ್ಟು ಜೀವನವೇ ಬೇಡ ಅಂತ ಅನಿಸುತ್ತೆ. ಎಲ್ಲ ಲೌಕಿಕವಾದಂಥ ಸೌಕರ್ಯಗಳೆಲ್ಲ ನಮಗಿದೆ. ಆದರೆ ಶಬರಿಯ ಜೀವನವನ್ನು ನೀವು ಒಮ್ಮೆ ನೋಡಿದ್ರೆ ನಮಗೇನು ಅನ್ನಿಸ್ಬೇಕು ಅಂತ ನೀವೇ ಯೋಚನೆ ಮಾಡಿ. ಶಬರಿ ಒಬ್ಬಂಟಿಯಾಗಿ ಆ ಕತ್ತಲಿನ ಗುಹೆಯಲ್ಲೇ ಇರ್ತಾಯಿದ್ಲು. ಚಳಿ, ಮಳೆ, ಬಿಸಿಲು ಎಲ್ಲವೂ ಆ ಶರೀರದ ಮೇಲೆ ಬೀಳ್ತಾ ಇತ್ತು. ಒಂದು ಬೆಚ್ಚಗೆ ಹೊದಿಕೆ ಇಲ್ಲ, ಮಲಗಲು ಒಂದು ಹಾಸಿಗೆ ಇಲ್ಲ, ನಿಹಿತವಾದಂಥ ಆಹಾರ, ಕೇವಲ ಫಲ, ಗೆಡ್ಡೆ, ಗೆಣಸು ಮಾತ್ರ. ತೀರ್ಥ, ಪಂಪಾ ಸರೋವರದಲ್ಲಿ ಒಂದು ಸ್ವಲ್ಪ ತೀರ್ಥ ಕುಡಿಯೋದು. ಯಾವಾಗ ನಿದ್ರೆ ಮಾಡ್ತಾ ಇದ್ಲು ಗೊತ್ತಿಲ್ಲ. ಆಚಾರ್ಯನ ಆಜ್ಞೆಯಂತೆ ರಾಮನಿಗಾಗಿ ನಿಹಿತವಾಗಿ ಅಲ್ಲಿ ಕಾಯ್ತಾ ಇದ್ಲು. ಅಲ್ಲಿ ಕತ್ತಲೆ, ಬೆಳಕಿಲ್ಲ, ಲೈಟ್ ಇಲ್ಲ, ಫ್ಯಾನ್ ಇಲ್ಲ, ಏನೂ ಇಲ್ಲ. ಆದರೂ ಶಬರಿ ಅತ್ಯಂತ ಆನಂದದಿಂದ ಇದ್ಲು. ಹರ್ಷದ ಬಾಳನ್ನು ಬದುಕಿದ್ಲು ಅವಳು. ಒಂದೇ ಒಂದು ಉದ್ದೇಶ ಅವಳಿಗೆ, ರಾಮ ಬರ್ತಾನೆ, ರಾಮನ ದರ್ಶನವನ್ನು ಮಾಡಬೇಕು, ಆಮೇಲೆ ನನ್ನ ಜೀವನ ಪೂರ್ತಿ ಮಾಡಿಕೊಡ್ಬೇಕು ಅಂತ. ಅದು ಅವಳ ಆಚಾರ್ಯರಾದಂತಹ ಮತಂಗ ಮಹರ್ಷಿಗಳು ಹೇಳಿದ್ರಿಂದ ಅವಳು ಆನಂದವಾದಂಥ ಜೀವನ ನಡೆಸಿದ್ಲು. ಅವಳು ಇಲ್ಲಿಂದ ಹೋಗುವಾಗಲೂ ಸಹ, ಮರಣದಲ್ಲೂ ಸಹ ಜಿಗುಪ್ಸೆಯನ್ನೇ ಪಡಲಿಲ್ಲ. ಯಾಕೆಂದರೆ ರಾಮ ಪ್ರತ್ಯಕ್ಷವಾಗಿ ಇವಳ ಮೇಲೆ ಹೋಗ್ತಾ ಇರೋದು ನೋಡ್ತಾ ಇದ್ದ. ಅದಕ್ಕಿಂತ ಭಾಗ್ಯ ಬೇಕಾ? ಅಂತಹ ಗುರುವಿನ ಸೇವೆಗೆ ತನ್ನನ್ನು ತಾನು ಸಮರ್ಪಿಸಿಕೊಂಡಂತಹ ಶಬರಿಯ ಜೀವನ ನಮಗೆಲ್ಲ ಆದರ್ಶಪ್ರಾಯವಾದಂಥದ್ದು. ಹೀಗೆ ರಾಮ ಲಕ್ಷ್ಮಣರು ಪಂಪಾ ತೀರವನ್ನು ಪ್ರವೇಶ ಮಾಡ್ತಾರೆ. ಅರಣ್ಯಕಾಂಡದಲ್ಲಿ ವಾಲ್ಮೀಕಿ ರಾಮನ ದೃಢವಾದಂತಹ ವ್ರತತ್ವವನ್ನು, ಶರಣಾಗತ ರಕ್ಷಣೆಯನ್ನು ಬಹಳ ವಿವರವಾಗಿ ವಿವರಿಸಿದ್ದಾರೆ. ರಾಮಾವತಾರದ ರಹಸ್ಯವನ್ನೇ ಅರಣ್ಯಕಾಂಡದಲ್ಲಿ ಅಡಗಿಸಿಟ್ಟಿದ್ದಾರೆ ವಾಲ್ಮೀಕಿ ಮಹರ್ಷಿಗಳು. ರಾಮ ಪರತತ್ವ ಸ್ವರೂಪಿ ಎಂಬುದನ್ನು ಅನೇಕ ಕಡೆಗಳಲ್ಲಿ ವಾಲ್ಮೀಕಿ ವಿವರಿಸಿದ್ದಾರೆ. ದುಷ್ಟ ನಿಗ್ರಹ, ಶಿಷ್ಟ ಪರಿಪಾಲನ ಇವೇ ಭಗವಂತನ ಅವತಾರದ ರಹಸ್ಯ. ಇದಕ್ಕಾಗಿಯೇ ರಾಮ ಅರಣ್ಯದಲ್ಲಿದ್ದ, ಋಷಿಗಳಿಗೆ ಅಭಯ ಕೊಟ್ಟ, 14,000 ರಾಕ್ಷಸರನ್ನು ಏಕಾಏಕಿ ಅವನ್ನೆಲ್ಲ ಸಂಹಾರ ಮಾಡಿದ, ಅರಣ್ಯದಲ್ಲೆಲ್ಲ ಸಂಚರಿಸಿದ, ಎಲ್ಲ ಋಷಿಗಳಿಗೂ ದರ್ಶನ ಕೊಟ್ಟ,
ದೇವಲೋಕದ ಕಲ್ಪವೃಕ್ಷವೇ ಮೂರ್ತ ಸ್ವರೂಪದಲ್ಲಿ ಇಲ್ಲಿ ಸಂಚಾರ ಮಾಡ್ತು ಅನ್ನೋ ರೀತಿಯಲ್ಲಿ ಎಲ್ಲ ಕಡೆ ಸಂಚಾರ ಮಾಡಿ ಆಶ್ರಯಿಸಿದವರಿಗೆಲ್ಲ ಅನುಗ್ರಹವನ್ನು ಮಾಡಿದ. ವಿರಾಧ, ಕಬಂಧ ಇವರ ಶಾಪವನ್ನೆಲ್ಲ ವಿಮೋಚನೆ ಮಾಡಿದ. ಶರಭಂಗ, ಜಟಾಯು, ಶಬರಿ ಇವರುಗಳಿಗೆಲ್ಲ ಮೋಕ್ಷವನ್ನು ಕೊಟ್ಟ. ಅಕ್ಷರಶಃ ಬೃಹದಾರಣ್ಯಕ ಎಂಬ ಉಪನಿಷತ್ತಿನಲ್ಲಿ ಪ್ರೋಕ್ತವಾಗಿರುವಂತಹ ಸಾಕ್ಷಾತ್ ಪರಬ್ರಹ್ಮ ಸ್ವರೂಪವೇ ತಾನೂ ಎಂಬುದನ್ನು ನಿರೂಪಿಸಲು ಮಹಾರಣ್ಯವಾದಂತಹ ದಂಡಕಾರಣ್ಯವನ್ನು ಪ್ರವೇಶಿಸಿದ. ಇದೇ ಅರಣ್ಯಕಾಂಡದ ಸಾರ. ಇಲ್ಲಿಗೆ ಅರಣ್ಯಕಾಂಡ ಮುಗಿದು ಮುಂದೆ ನಾವು ಕಿಷ್ಕಿಂಧಾಕಾಂಡಕ್ಕೆ ಪ್ರವೇಶ ಮಾಡ್ತಾ ಇದ್ದೀವಿ. ನಾಳೆಯಿಂದ ಕಿಷ್ಕಿಂಧಾಕಾಂಡದ ಅನುಭವ. ನಾಳೆ ಮತ್ತೆ ರಾಮಕಥೆಯನ್ನು ಕೇಳೋಣ. ಲೋಕ ಸಮಸ್ತ ಸುಖಿನೋ ಭವಂತು. ಶ್ರೀಮತೇ ರಾಮಾನುಜಾಯ ನಮಃ.